ಎಲ್ರಿಗೂ ನಮಸ್ಕಾರ. ನೋಡಿ, ಕಸ್ಟಮರ್ ಒಂದು ಚಿಕ್ಕ ತಪ್ಪು ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಎಷ್ಟು ಖರ್ಚು ಇಟ್ಟಿದೆ ಅಂದರೆ ನೋಡಿ, ಎಲ್ಲ ಕಡೆ ನೋಡ್ಬೋದು ವಾಟರ್ ಟ್ಯಾಂಕ್ ಮೇಲೆ ಕಲ್ಲು ಇಡೋದು. ಇವರು ಏನು ಮಾಡಿದ್ದಾರೆ ಅಂದರೆ ಗ್ರೆನೇಡ್ ಪೀಸ್ ಇಟ್ಟಿದ್ದಾರೆ ಮುಚ್ಚಲ ಮೇಲೆ ಗಾಳಿ ಹೊಡ್ಕೊಂಡು ಹೋಗ್ದಿರೋ ಇರೋಕ್ಕೆ. ಅದು ಆಮೇಲೆ ಹೇಳ್ತೀನಿ. ಇಲ್ಲಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಅರಳಿ ಮರ, ಒಂದು ಆಲದ ಮರ ಎರಡು ಇದೆ. ಅದು ಟ್ಯಾಂಕ್ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟು ಅದರಿಂದ ನೀರು ಬರೋದ್ರಿಂದ ಈ ಪಕ್ಷಿಗಳೆಲ್ಲ ಹಣ್ಣು ತಿಂದ್ಬಿಟ್ಟು ಅದು ಹಾಕಿದೆ. ಅದರಿಂದ ಇದು ಉಟ್ಕೊಂಡಿದೆ. ಇದು ತುಂಬ ಕಡೆ ನೋಡ್ಬೋದು ನೀವು, ಬಿಲ್ಡಿಂಗ್ನಲ್ಲಿ ಸಜ್ಜ ಅಲ್ಲಿ ಇಲ್ಲಿ ಸ್ವಲ್ಪ ಮಣ್ಣು ಇದ್ರೂ ಸಾಕು, ಅದರಿಂದನೇ ಇದು ಬೆಳೀತಾ ಇರುತ್ತೆ. ಈ ಟ್ಯಾಂಕ್ ಸ್ವಲ್ಪ ಒಂಚೂರು ಡ್ಯಾಮೇಜ್ ಆಗಿ ಅದರಿಂದ ಒಳಗಡೆ ಬೇರು ಬಂದು ಒಳಗಡೆ ನೋಡಿ ಎಷ್ಟು ಅದು ಬೇರು ದೊಡ್ಡದಾಗಾಗ ಏನಾಗಿದೆ, ಟ್ಯಾಂಕೆ ಎಕ್ಸ್ಪೆಂಡ್ ಆಗಿದೆ, ಓಳು ದೊಡ್ಡದಾಗೋಟಿದೆ. ಕಸ್ಟಮರ್ ನೋಡಿದ್ರೆ ಡೂಪ್ಲೆಸ್ ಹೌಸು, ಅವರು ಟೆರೆಸ್ಗೆ ಹೋಗೋದೇ ಇಲ್ಲ. ಕಸ್ಟಮರ್ ನೋಡೇ ಇಲ್ಲ ಇದು ಪ್ರಾಬ್ಲಮ್. ಅವರು ತುಂಬ ದಿವಸ ನೀರು ಹಾಕ್ತಾನೆ ಇರ್ತಾರೆ, ಖಾಲಿ ಆಗ್ತಾನೆ ಇರುತ್ತೆ, ಅವ್ರಿಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಕಸ್ಟಮರ್ ನಮ್ಮನ್ನ ಕರೆದ್ರು, ಈ ಥರ ನೀರು ಹಾಕ್ತಾ ಇರ್ತೀವಿ, ಖಾಲಿ ಆಗ್ತಾ ಇರುತ್ತೆ, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಏನಕ್ಕೆ ಐಡೆಂಟಿಫೈ ಮಾಡಬೇಕಂದ್ರು. ಅಲ್ಲಿ ಹೋಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಈ ಥರ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು. ಅವ್ರು ಮೋಟ್ರ್ ಹಾಕ್ತಾ ಇರ್ತಾರೆ, ಅದು ನೀರು ಬಂದ್ಬಿಟ್ಟು ಟ್ಯಾಂಕಿಂದ ಲೀಕೇಜ್ ಆಗಿ ಹೋಗ್ತಾನೇ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಟೆರೆಸ್ಸಿಂದ ನೀರು ಇರೋದು ಬಂದ್ಬಿಟ್ಟು ಚಾಂಬರ್ ಕೊಟ್ಬಿಟ್ಟಿದ್ದಾರೆ, ಅದರಿಂದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಆ ಗಿಡನ ತೆಗೆದು ಹಾಕ್ಬಿಟ್ಟಿದ್ದೀನಿ. ಇವಾಗ ಟ್ಯಾಂಕ್ ನೋಡಿದ್ರೆ ತುಂಬ ಅದು ಕ್ರಾಕ್ ಆಗಿರೋದ್ರಿಂದ ಅದ್ರ ಟ್ಯಾಂಕ್ ಹೋಯ್ತು ಅಷ್ಟೇ, ಅದು ರೆಡಿ ಮಾಡೋಕ್ಕಾಗಲ್ಲ. ಅದರಿಂದ ನೋಡಿ ಹೊಸ ಟ್ಯಾಂಕ್ ತಂದು ಅದು ಫಿಟ್ ಮಾಡೋ ಥರ ಪರಿಸ್ಥಿತಿ ಆಗಿದೆ. ಅದು ವಾಟರ್ ಟ್ಯಾಂಕ್ ಮೇಲೆ ಕ್ಯಾಪ್ ಮೇಲೆ ಅದು ಕಲ್ಲಿಟ್ಟಿದ್ದಾರೆ, ಅದೇ ಗ್ರೆನೇಡ್ ಪೀಸ್ ಬಂದ್ಬಿಟ್ಟು ವೆಯ್ಟ್ಗೆ ಗಾಳಿ ತೊಗೊಂಡು ಹೋಗ್ದಿರೋಕ್ಕೆ. ಅದು ತುಂಬ ದಿವಸ ಬಿಸಿಲು ಬಿದ್ದು ಟ್ಯಾಂಕ್ ಮುಚ್ಚಲ ಬಂದ್ಬಿಟ್ಟು ಹೋಗ್ಬಿಟ್ಟಿದೆ. ಆವಾಗ ಏನಾಗಿದೆ ಅಂದರೆ ಆ ಗ್ರೆನೇಡ್ ಪೀಸು ಮೇಲೆ ಕೆಳಗಡೆ ಬಿದ್ದು ಪ್ರೆಷರ್ಗೆ ಏನಾಗಿದೆ, ಅದು ಸ್ವಲ್ಪ